ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೋದಿ ಇಲ್ಲದ ಭಾರತವನ್ನು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಈ ಸಮಯದಲ್ಲಿ ಅವರ ಬಗ್ಗೆ ಏನಾದರೂ ಒಂದು ಸಂಚಿಕೆಯನ್ನು ಮಾಡಬಹುದು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತಿನ ಸಂಚಿಕೆಯನ್ನು ನರೇಂದ್ರ ಮೋದಿಯವರಿಗೆ ಮುಡಿಪಾಗಿಟ್ಟು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ನಮ್ಮ ಭಾರತದಲ್ಲಿ ಮೋದಿ ಈಗಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆಗದೇ ಇದ್ದರೆ ಏನಾಗಬಹುದು ಅನ್ನುವಂಥ ಊಹೆಯನ್ನು ಮಾಡಿಕೊಳ್ಳಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ದಿನಮಾನ ಇದು ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಈಗ ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ಗಳ ನಡುವೆ ನಡೆದಿರತಕ್ಕಂಥ ರಣಭೀಕರ ಯುದ್ಧ ಜಗತ್ತಿಗೆ ಒಂದು ಕಂಟಕವಾಗಿ ಪರಿಣಾಮ ಬೀರ್ತಾ ಇರೋದು ಕೂಡ ಸತ್ಯ. ಈಗಾಗಲೇ ಹಲವಾರು ದೇಶಗಳಲ್ಲಿ ಅಷ್ಟೇ ಏಕೆ ವಿಶ್ವದಲ್ಲಿಯೇ ಆರ್ಥಿಕ ಬಿಕ್ಕಟ್ಟು ಹಾಗೂ ತೈಲ ಬಿಕ್ಕಟ್ಟುಗಳು ಉಂಟಾಗಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇವೆ. ಜೊತೆಗೆ ಬಡತನ, ಹಸಿವಿನಿಂದ ಜನರು ನರಳುತ್ತಾ ಇದ್ದಾರೆ ಎನ್ನುವಂಥ ಭಾವನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಜೊತೆಗೆ ತೈಲ ಬೆಲೆಗಳಂತೂ ಗಗನಕ್ಕೇರಿರತಕ್ಕಂಥ ಈ ಸಂದರ್ಭದಲ್ಲಿ ಬದುಕೇ ಒಂದು ಬರ್ಬಾದಾಗಿ ಹೋಗಿರ್ತಕ್ಕಂಥ ದಿನಮಾನ ಇವತ್ತಿನ ದಿನಮಾನ ಅನ್ನುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಮೋದಿಯವರ ಒಂದು ಚಾಣಾಕ್ಷ ನಡೆ ಎಷ್ಟರ ಮಟ್ಟಿಗೆ ಈ ಒಂದು ಯುದ್ಧದ ಸಮಯದಲ್ಲಿ ಭಾರತೀಯರನ್ನು ರಕ್ಷಿಸಲು ಕಾರಣವಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಸನ್ನಿವೇಶ ಎದುರಾಗಿದೆ ಅನ್ನುವಂಥ ವಿಚಾರವೂ ಕೂಡ ನಾವು ಆಲೋಚನೆ ಮಾಡಬೇಕು. ಹಾಗಿದ್ರೆ ಮಾತ್ರ ಏನಾದರೂ ಒಂದು ಸತ್ಯವಂತರಿಗೆ, ಜೊತೆಗೆ ಕೆಲಸಗಾರರಿಗೆ ಹಾಗೂ ಪ್ರಾಮಾಣಿಕರಿಗೆ ಬೆಲೆ ಇದೆಯೇ ಅನ್ನುವಂಥ ಪ್ರಾಮಾಣಿಕ ಪ್ರಶ್ನೆಗಳನ್ನು ಕೂಡ ಎತ್ತುವುದು ಕೂಡ ಸತ್ಯ, ಸ್ವಾಭಾವಿಕ. ಹಾಗಿರುವಾಗ ಈಗಿನ ಸಂದರ್ಭದಲ್ಲಿ ಮೋದಿಯವರು ಮುಂದಿನ 20 ವರ್ಷಗಳವರೆಗಿನ ಒಂದು ವಿಚಾರವನ್ನು ಮಾಡಿ ನಮ್ಮ ಭಾರತದ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಬಲಗೊಳಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಏನು ಮಾಡಿದರು ಅಂತ ನೀವು ಕೇಳ್ಬೋದು. ಜೊತೆಗೆ ಅವರ ಒಂದು ಸಾಧನೆ ಈ ಸಮಯದಲ್ಲಿ ಏನು ಅನ್ನೋದನ್ನು ಕೂಡ ನೀವು ಪ್ರಶ್ನೆ ಮಾಡ್ಬೋದು. ಆದರೂ ಕೂಡ ಅದಕ್ಕೂ ಕೂಡ ಉತ್ತರವಿದೆ. ಇನ್ನೇನು ಯುದ್ಧ ಪ್ರಾರಂಭವಾಗುತ್ತದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಇಸ್ರೇಲಿಗೆ ಭೇಟಿ ನೀಡಿ ಭಾರತ ಮತ್ತು ಇಸ್ರೇಲ್ ನಡುವಿನ ಒಪ್ಪಂದಗಳನ್ನು ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಒಂದು ಬೆಲೆಯುಳ್ಳವಾದಂಥ ಕಾಣಿಕೆಗಳನ್ನು, ಕೊಡುಗೆಗಳನ್ನು ನೀಡಿರ್ತಕ್ಕಂಥವರು ನರೇಂದ್ರ ಮೋದಿಯವರು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕು. ಅವರು ಇಸ್ರೇಲ್ಗೆ ಹೋಗಿ ಭಾರತಕ್ಕೆ ಮರಳಿದ ಮರುದಿನವೇ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ವಿಚಾರ ಮಾಡಿ, ಆಮೇಲೆ ಇರಾನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಿರ್ತಕ್ಕಂಥ ಭಾರತೀಯರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು ಕೂಡ ಅಮೋಘವಾದ ಕೆಲಸ ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಇವತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಸಿಲಿಂಡ್ರು, ಜೊತೆಗೆ ತೈಲದ ಬಗ್ಗೆ, ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಒಂದು ಅಭಾವ ಕಾಡಿರಬಹುದು. ಆದರೂ ಅದು ಕೂಡ ಬೇರೆ ದೇಶಗಳನ್ನು ತುಲನೆ ಮಾಡಿ ನೋಡಿದಾಗ ನಾವು ಕೂಡ ಸುರಕ್ಷಿತವಾಗಿದ್ದೇವೆ ಅನ್ನುವಂಥ ಭಾವನೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಳಲೇಬೇಕು. ಹಾಗಿರುವಾಗ ಈ ಸಂದರ್ಭದಲ್ಲಿ ಮೋದಿ ಇರದಿದ್ದರೆ ಏನಾಗಬಹುದಿತ್ತೇನೋ ಅನ್ನುವಂಥ ಪ್ರಶ್ನೆಗಳು ಕೂಡ ಏಳುವುದು ಸ್ವಾಭಾವಿಕ. ಭಾರತಕ್ಕೇನೂ ತೊಂದರೆ ಇರಲಿಲ್ಲ, ಆದರೂ ಕೂಡ ಚಾಣಾಕ್ಷ ಹಾಗೂ ಬುದ್ಧಿವಂತಿಕೆಯ ತಾಂತ್ರಿಕ ವ್ಯವಸ್ಥೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಸಿಕೊಡುವಂಥ ಧೀಮಂತ ನಾಯಕನ ಅವಶ್ಯಕತೆಯಂತೂ ಇವರಿಲ್ಲದಿದ್ದರೆ ಇರ್ತಿತ್ತು ಅನ್ನುವಂಥ ಭಾವನೆಗಳನ್ನು ಪ್ರತಿಯೊಬ್ಬರು ಕೂಡ ಒಪ್ಪಲೇಬೇಕು ಹಾಗೂ ಅಪ್ಪಲೇಬೇಕು ಅನ್ನುವಂಥ ಭಾವನೆ ಪ್ರತಿಯೊಬ್ಬರದು. ಹಾಗಿರುವಾಗ ಭಾರತ ದೇಶ ಸುರಕ್ಷಿತವಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದಾಗ ಖಂಡಿತವಾಗಿಯೂ ಕೂಡ ಭಾರತ ಸುರಕ್ಷಿತವಾಗಿದೆ ಹಾಗೂ ಸಮೃದ್ಧವಾಗಿ ತನ್ನ ಒಂದು ಮುಂದಿನ ದಿನಗಳಲ್ಲಿ ಬೆಳೆಯುತ್ತದೆ ಅನ್ನುವಂಥ ಭಾವನೆಯನ್ನು ಕೂಡ ಎಲ್ಲರೂ ವ್ಯಕ್ತಪಡಿಸುತ್ತಾ ಇದ್ದಾರೆ. ಜೊತೆಗೆ ಈಗ ನಮ್ಮ ನೆರೆಯ ದೇಶಗಳನ್ನೇ ತೆಗೆದುಕೊಂಡಾಗ ಸಾವಿರಾರು $1 ಮಿಲಿಯನ್ ಸಾಲಗಳಲ್ಲಿ ಕೊಳಿತಾ ಇದ್ದಾರೆ.
ಅದನ್ನು ನೋಡಿದರೆ ನಮ್ಮ ದೇಶ ಎಷ್ಟೊಂದು ಸುಭಿಕ್ಷವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಿರುವಾಗ ಯಾರು ಏನೇ ಹೇಳಲಿ, ಯಾಕಂದರೆ ನಾವೇನು ರಾಜಕಾರಣಿಗಳಲ್ಲ, ಜೊತೆಗೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ನಮಗೆ ಅದೊಂದು ಇಷ್ಟ ಆಗದೇ ಇರತಕ್ಕಂಥದ್ದು. ಹಾಗಿರುವಾಗ ಈ ಸಂದರ್ಭದಲ್ಲಿ ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈಗಿನ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಹೆಮ್ಮೆಯ ಕೊಡುಗೆಯನ್ನು ಪ್ರತಿಯೊಬ್ಬರು ಕೂಡ ಕೊಂಡಾಡಲೇಬೇಕು. ಹಾಗಿದ್ದಾಗ ಮಾತ್ರ ನಾವು ಏನನ್ನಾದರೂ ಯಾರನ್ನಾದರೂ ಸಂತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಖಂಡಿತ ಅನ್ನುವಂಥ ಭಾವನೆ ನನ್ನದು. ಹಾಗಿದ್ದಾಗ ವಿರೋಧ ಪಕ್ಷಗಳು ಏನೇ ಹೇಳಲಿ, ರಾಜಕೀಯವಾಗಿ ತಾವು ಏನೇ ಒಂದು ಪ್ರತಿಪಾದನೆಯನ್ನು ಮಾಡಿದರೂ ಕೂಡ ಇರಲಿ, ಅವರಿಗೂ ಕೂಡ ನಾವು ಒಳ್ಳೆಯದೇನೆ ಬಯಸೋಣ. ಹಾಗಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಜನರಿಗೆ, ನಾಯಕರಿಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಬೆಂಬಲವನ್ನು ನೀಡಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾವು ಬಹುಪರಾಗಿ ಹೇಳಲೇಬೇಕಾದಂಥ ಕಾಲ ಇದು ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಇನ್ನೇನು ನಾವೇನು ಸುರಕ್ಷಿತವಾಗಿದ್ದೇವೆ, ಸೌಖ್ಯವಾಗಿದ್ದೇವೆ ಅನ್ನೋದಕ್ಕೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ, ರಾಜತಾಂತ್ರಿಕ ವ್ಯವಸ್ಥೆ, ಬೇರೆ ದೇಶಗಳ ಜೊತೆಗೆ ನಾವು ನಡೆದುಕೊಳ್ಳುವ ರೀತಿ ನೀತಿಗಳನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಭಾರತ ಇವತ್ತು ಪ್ರಪಂಚದಲ್ಲಿಯೇ ಶ್ರೇಷ್ಠ ಒಂದು ಸ್ಥಾನದಲ್ಲಿ ನಿಲ್ತಾ ಇರತಕ್ಕಂಥದ್ದನ್ನು ನಾವು ಹೆಮ್ಮೆ ಪಟ್ಕೊಂಡು ಹೇಳಬೇಕು. ಜೊತೆಗೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಅದರ ಜೊತೆಗೆ ಭಾರತ ಅನ್ನೋದಕ್ಕಿಂತ ಪೂರ್ವದಲ್ಲಿ ಚೀನಾ ಹಾಗೂ ರಷ್ಯಾಗಳು ಕೂಡ ಮುಂದೆ ಬರ್ತಾ ಇವೆ ಅನ್ನೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಯುದ್ಧ ನಿಲ್ಲಲಿ, ಜಗತ್ತಿಗೆ ಒಂದು ಸುಭಿಕ್ಷೆ ಸಿಗಲಿ, ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ಜೀವನವನ್ನು ಕಳೆಯುವಂತಾಗಲಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.